ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಈಗ ಕೆಲವೇ ಕ್ಷಣದಲ್ಲಿ ನಾನು ಬರಬೇಕಾದ್ರೆ ಒಂದು ವಿಡಿಯೋನ ನೋಡಿದೆ ಸಾಮಾಜಿಕ ಜಾಲತಾಣದಲ್ಲಿ. ಎಲ್ಲೋ ಒಂದು ಕಡೆ ಬಸ್ಗಳಲ್ಲಿ ತುಂಬ್ತಿರುವಂಥ ಜನ ಏನು ಒಂದು 24-25 ಜನ 54 ಜನ ಇರುವಂಥ ಒಂದು ಬಸ್ಸಲ್ಲಿ ಎಷ್ಟು 224 ಜನ ಇರ್ತಾರೆ. ಎಲ್ಲೋ ಒಂದು ಕಡೆ ಕೊಳ್ಳೇಗಾಲದ PSI ತಾಜುದ್ದೀನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಥರ ಅತಿ ಹೆಚ್ಚಾಗಿ ಏನಾದರೂ ನಾವು ಬಸ್ಗಳಲ್ಲಿ ತುಂಬಿದ್ರೆ 54 ಜನಗಿಂತ ಅತಿ ಹೆಚ್ಚು ತುಂಬಿದ್ರೆ ಪ್ರತಿಯೊಬ್ಬರಿಗೆ 200 ರೂಪಾಯಿ ದಂಡ ಮತ್ತು ಕಂಡಕ್ಟ್ರು ಡ್ರೈವರ್ಗೆ ದಂಡ ಹಾಕ್ತೀವಿ ಮತ್ತು ಕೆಲಸದಿಂದ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲೋ ಒಂಥರ ಇವ್ರ ಹೇಳಿಕೆಗಳಾಗಿದೆ. ಬನ್ನಿ, ನೀವು ಕೊಡುವಂಥದ್ದು ದಂಡ ಹಾಕಬೇಕಾಗಿರೋದು ಸರ್ಕಾರದ ಮೇಲೆ, ಸರ್ಕಾರದ ನೀತಿ ನಿಯಮಗಳ ಮೇಲೆ. ಸರ್ಕಾರಗಳು ಈಗ ಅತಿ ಹೆಚ್ಚಾಗಿ ಇವತ್ತು ಪುಕ್ಸಟ್ಟೆ ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ಶಕ್ತಿ ಯೋಜನೆ ಅಡಿ ಎಲ್ಲರೂ ಇವತ್ತು ಮಹಿಳೆಯರು ತುಂಬ್ಕೋತಿದ್ದಾರೆ. ಕಿಟಕಿ ಗಾಜು ಅಂದೇ ನೋಡದೆ ಇವತ್ತು ಒಳಗಡೆ ನುಸುಗುಡ್ತಿದ್ದಾರೆ. ಒನಕೆ ಒಬ್ಬವನ ರೀತಿ ಇವತ್ತು ಹಾಡುಗಳನ್ನ ಸೆಟ್ ಮಾಡಿ ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೋ ಒಂದು ಕಡೆ ಈ ವಿಡಿಯೋಗಳನ್ನ ಹರಿದಾಡ್ತಿರೋದು. ಎಲ್ಲೋ ಒಂದು ಕಡೆ ನಾಚಿಕೆಗಡದ್ದು, ಸರ್ಕಾರಕ್ಕೆ ನಾಚಿಕೆಗಡದ್ದು. ಎಲ್ಲೋ ಒಂದು ಕಡೆ ಈ ಪುಕ್ಸಟ್ಟೆ ಗ್ಯಾರಂಟಿಗಳನ್ನ ಕೊಟ್ಟು ಜನಸಾಮಾನ್ಯರನ್ನ ಹಾಳು ಮಾಡೋದಲ್ಲದೆ ಎಲ್ಲೋ ಒಂದು ಕಡೆ ಡಿಪೋ ಬಸ್ಗಳನ್ನಾಗಲಿ ನಮ್ಮ ಒಂದು ಸಾರ್ವಜನಿಕರ ಸ್ವತ್ತುಗಳನ್ನ ಹಾಳು ಮಾಡೋದಾಗಲಿ ಎಲ್ಲೋ ಒಂದು ಕಡೆ ಇದು ಸರ್ಕಾರ ನೇರವಾಗಿ ಹೊಣೆಯಾಗುತ್ತೆ. ತಾಜುದ್ದೀನ್ ಅವರೇ, ಕೊಳ್ಳೇಗಾಲದ PSI ಅವರೇ, ನೀವು ಸ್ಟೇಟ್ಮೆಂಟ್ ಕೊಡುವಂಥದ್ದಲ್ಲಿ ಎಚ್ಚರಿಕೆಯಿಂದ ಕೊಡಿ. ನೀವು ಸರ್ಕಾರದ ಮೇಲೆ ದಂಡ ಹಾಕಿ, ಸರ್ಕಾರದ ನೀತಿ ನಿಯಮಗಳು ಧಿಕ್ಕಾರ ಮಾಡಿ, ಸರ್ಕಾರನ ನೇರವಾಗಿ ಪ್ರಶ್ನೆ ಮಾಡಿ. ಅದು ಬಿಟ್ಟು ನೀವು ಈ ಥರ ಹೇಳಿಕೆಗಳನ್ನ ಕೊಡೋದು ಎಲ್ಲೋ ಒಂದು ಕಡೆ ಇದು ಪುಕ್ಸಟ್ಟೆ ಮನೋರಂಜನೆ ಆಗುತ್ತೆ. ಇವತ್ತು ಜನಸಾಮಾನ್ಯರು ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನೇರ ಬಸ್ಗಳಲ್ಲಿ ತುಂಬಿ ತುಳುಕಾಡ್ತಿದ್ದಾರೆ. ಬನ್ನಿ, ರಾಜ್ಯದ 224 ಒಂದು ತಾಲೂಕುಗಳಲ್ಲಿ ಎಷ್ಟು ಬಸ್ ಸ್ಟ್ಯಾಂಡ್ಗಳಲ್ಲಿ ಹೋಗಿ ನಿಂತ್ಕೊಂಡ್ರೆ, KSRTC BMTC ಬಸ್ ಸ್ಟ್ಯಾಂಡ್ಗಳು ನಿಂತ್ಕೊಂಡ್ರೆ ಎಷ್ಟು ಜನ ಇವತ್ತು ಕಿಟಕಿ ಗಾಜುಗಳನ್ನ, ಕಂಡಕ್ಟ್ರು ಡ್ರೈವರ್ ಸೀಟ್ಗಳನ್ನೂ ಬಿಡ್ತಾಯಿಲ್ಲ. ಹಂಗೆ ಆ ಡ್ರೈವರ್ ಇದರಲ್ಲೂ ಸಹ ನುಸುಕಿ ಹೋಗಿ ಸೀಟ್ಗಳನ್ನ ಹಿಡಿತಿದ್ದಾರೆ. ಎಲ್ಲೋ ಒಂದು ಕಡೆ ಈ ಜನಸಾಮಾನ್ಯರು ಈ ಥರ ಹೆಚ್ಚಾಗಬೇಕು ಅಂದರೆ ಸರ್ಕಾರ ನೇರವಾಗಿ ಹೊಣೆ. ಸರ್ಕಾರ ನೇರವಾಗಿ ಕೂಡಲೇ ಈ ಶಕ್ತಿ ಯೋಜನೆಗಳಂತ ಏನೇನಿದೆ, ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದು ಬಿಡೋದು ಇವರ ಒಂದು ರಾಜಕೀಯದ ಗಿಮಿಕ್ಕು ಎಲ್ಲವೂ ರಾಜ್ಯದ ಜನತೆ ಗೊತ್ತಿದೆ. ಎಲ್ಲೋ ಒಂದು ಕಡೆ ಈ ಕೂಡಲೇ ಎಲ್ಲೋ ಒಂದು ಕಡೆ ಈ ಒಂದು ಸಾರ್ವಜನಿಕರ ಆಸ್ತಿ ಉಳಿಕೆ ಆಗಬೇಕು ಅಂದರೆ, ಉಳಿಬೇಕು ಅಂತ ಹೇಳಿದ್ರೆ ಈ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಈ 31 ಜಿಲ್ಲೆಗಳಲ್ಲೂ ಏನೋ ಹೈ ಅಲರ್ಟ್ ಆಗಿ ಇವತ್ತು ಜನಸಾಮಾನ್ಯರನ್ನು ರಕ್ಷಣೆ ಮಾಡಬೇಕು. ಏನಾದರೂ ಜನಸಾಮಾನ್ಯರು ಕಿಟಕಿಲ್ಲೋ ಇನ್ನೊಂದು ನೇತಾಕೊಂಡು ಬಸ್ ಸಂಚರಿಸುವ ಸಂದರ್ಭದಲ್ಲಿ ಬಿದ್ದು ಏನು ಪ್ರಾಣಾಪಾಯ ಆದರೆ ಯಾರು ಹೊಣೆ? ಎಲ್ಲೋ ಒಂದು ಕಡೆ PSI ಸ್ಟೇಟ್ಮೆಂಟ್ ಕೊಡುವಂಥದ್ದಲ್ಲಿ ಎಚ್ಚರಿಕೆಯಿಂದ ಕೊಡಿ. ತಾಜುದ್ದೀನ್ನೇ ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ತೊಂದರೆಗಳಾಗ್ತಿದೆ. ಇದು ಒಂದು ಕಡೆ ಇವತ್ತು ನೀವು ಪಾಪ ಬಡಪಾಯಿ ಕಂಡಕ್ಟ್ರ್ ಡ್ರೈವರ್ಗಳ ಮೇಲೆ ಕೇಸ್ ಹಾಕಿದ್ರೆ ಯಾವುದು ಎಲ್ಲವೂ ನೀವೇ ಯೋಚನೆ ಮಾಡಿ. ರಾಜ್ಯದ ಜನತೆಗೆ ಬಿಡ್ತೀನಿ ಅಂತೇಳಿ ಈ ವಿಡಿಯೋನ ಮುಗಿಸಿದ್ದೀನಿ. ಈ ವಿಡಿಯೋ ನೋಡ್ತಿರೋ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ನನ್ನ ವಿಡಿಯೋ ಉದ್ದೇಶ ಇಷ್ಟೇ, ಜನಸಾಮಾನ್ಯರಿಗೆ ಮನವರಿಕೆ ಆಗಬೇಕು. ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರುವಂಥ ವಿಡಿಯೋಗಳು ಏನು ಈ ಬಸ್ಸಲ್ಲಿ ಪುಕ್ಸಟ್ಟೆ ಬಸ್ಗಳಲ್ಲಿ ಹೋಗ್ತಿರುವಂಥ ಹೆಣ್ಮಕ್ಳುಗಳು, ಮಹಿಳೆಯರು ಎಲ್ಲೋ ಒಂದು ಕಡೆ ಸುಭದ್ರತೆಯನ್ನು ಕಾಪಾಡ್ಕೋಬೇಕು, ಭದ್ರತೆಯಿಂದ ಇರಬೇಕು. ಈ ಥರ ನುಗ್ಗಲಿಂದ ಹೋದರೆ ಏನೋ ಪ್ರಾಣಾಪಾಯ ಆದರೆ ನಿಮ್ಮ ಕುಟುಂಬಕ್ಕೆ ಯಾರು ಹೊಣೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.